ದಟ್ಟ ಕಾಡುಗಳು ಅದಾವೆ, ಮತ್ತೆ ಬರ್ಫ್ ಬೀಳ್ತಾ ಇರುತ್ತೆ. ಅಲ್ಲೆಲ್ಲ ಸೈನಿಕರು ನಡ್ಕೊಂಡು ಹೋಗಿ ದೇಶವನ್ನ ಕಾಯ್ಬೇಕು. ಮತ್ತೆ ಈ ಕೆಳಗಡೆ ಬಂದಾಗ ಈಗ ಬಂಗಾಳ ಕೊಲ್ಲಿ ಮತ್ತೆ ಹಿಂದೂ ಮಹಾಸಾಗರ ಏನು ಸಮುದ್ರ ಇದಾವಲ್ಲ, ಆ ಸಮುದ್ರದಲ್ಲೂ ಕೂಡ ಶತ್ರು ರಾಷ್ಟ್ರಗಳು ಬರ್ತಾರೆ, ಅವರು ಕಳ್ಳರು ಬರ್ತಾರೆ. ಅದರಿಂದ ದೇಶಕ್ಕೆ ರಕ್ಷಣೆ ಮಾಡೋದಕ್ಕೋಸ್ಕರ ನೇವಿ, ಭಾರತೀಯ ನೌಕಾಸೇನೆಯವರು ಅವರು ಕೂಡ ದೊಡ್ಡ ದೊಡ್ಡ ಹಡಗಿನಲ್ಲಿ ದೇಶವನ್ನ ಈ ಸಮುದ್ರ ತೀರದಲ್ಲಿ ಅವರು ರಕ್ಷಣೆ ಮಾಡ್ತಾರೆ. ಇನ್ನು ಬಂದ್ಬಿಟ್ಟು ಏರ್ಫೋರ್ಸ್ ಅಂದ್ರೇನು, ಫ್ಲೈಟ್ ಮುಖಾಂತರ, ವಿಮಾನಗಳ ಮುಖಾಂತರ, ಹೆಲಿಕಾಪ್ಟರ್ಗಳ ಮುಖಾಂತರ, ರಾಕೆಟ್ಗಳ ಮುಖಾಂತರ. ಈಗ ನೀವು ಕೇಳಿರ್ಬೋದು, ಅಭಿನಂದನ್ ಲೆಫ್ಟಿನೆಂಟ್ ಕರ್ನಲ್ ಅಭಿನಂದನ್, ಫ್ಲೈಟ್ ಲೆಫ್ಟಿನೆಂಟ್ ಅಭಿನಂದನ್ ವರ್ಧಮಾನ್ ಅಂತೇಳಿ. ಅವರು ಮಿಶಿ ಇದ್ದವ್ರು ನೋಡಿರಲ್ಲ ನೀವೆಲ್ಲ, ಅವ್ರನ್ನ ಒಂದ್ಸಲ ಪುಲ್ವಾಮಾ ಅಟ್ಯಾಕ್ ಆದಾಗ ನಮ್ಮ ಭಾರತೀಯ ಸೇನೆ ಏನು ಏರ್ಫೋರ್ಸ್ನವರು ಭಾರತೀಯ ಅಲ್ಲಿ ಪಾಕಿಸ್ತಾನದ ಇದ್ರ ಮೇಲೆ ಮಿಗ್ ಫೈಟರ್ ವಿಮಾನಗಳ ಮೂಲಕ ಅವ್ರ ಮೇಲೆ ಬಾಂಬ್ ಹಾಕಿದ್ರು, ಅವರನ್ನ ಓಡಿಸಾಕಿದ್ರು. ಆ ಟೈಮಲ್ಲಿ ವರ್ಧಮಾನ್ ಅವರು ಅವರ ಪಾಕಿಸ್ತಾನದಲ್ಲಿ ಸಿಕ್ಬಿದ್ದಾಗ ತಮ್ಮಲ್ಲಿರೋ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ಶತ್ರು ರಾಷ್ಟ್ರಕ್ಕೆ ಸಿಗಬಾರ್ದು, ಕೆಲವೊಂದು ನಕ್ಷೆಗಳು, ಮ್ಯಾಪ್ಗಳು ಅವ್ರಿಗೆ ಸಿಗಬಾರ್ದು ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಅದನ್ನು ತಿಂದಾಕ್ತಾರೆ. ಅಂದ್ರೇನು, ನಮ್ಮ ದೇಶದ ಕೆಲವೊಂದು ಡಾಕ್ಯುಮೆಂಟ್ಸ್ಗಳು ನಿಮಗೆಲ್ಲ